ನಮಸ್ಕಾರ. ನಮ್ಮ ದೇಶ ಫಾರಿನ್ ಅನ್ನುವಂತಹ ಒಂದು ಸರಣಿಯಲ್ಲಿ ಇದು 2ನೇ ಸಂಚಿಕೆ. ಮೊದಲನೆಯ ಸಂಚಿಕೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಮಾತಾಡಿದ್ದೆ. ಈಗ 2ನೆಯ ಸಂಚಿಕೆ ಹೊಣೆಗಾರಿಕೆ. ಏನು ಈ ಹೊಣೆಗಾರಿಕೆ? ನಮಗ್ಯಾಕೆ ಬೇಕು ಹೊಣೆಗಾರಿಕೆ? ದೇಶದ ಕತೆ ತೊಗೊಂಡು ನಮಗೇನಾಗಬೇಕಾಗಿದೆ ಅಂತ ನಮ್ಮನ್ನು ನಾವು ಕೇಳ್ಕೋಬೋದು. ಆದರೆ ದೇಶಭಕ್ತಿ ಅನ್ನೋದು ಅಥವಾ ಈ ದೇಶ ನನ್ನದು ಅನ್ನುವಂಥ ಏನು ಭಾವನೆ ಇದೆ ಬಹಳ ಬಹಳ ಮುಖ್ಯ ಒಂದು ದೇಶವನ್ನು ಕಟ್ಟೋದಕ್ಕೆ. ನಮ್ಮ ಬಹಳಷ್ಟು ಫಾರಿನ್ ಕಂಟ್ರಿಗಳಲ್ಲಿ ನೀವು ನೋಡಿರ್ಬೋದು, ನೀವು ಪ್ರಯಾಣ ಮಾಡಿದರೆ ಅಥವಾ ಅಲ್ಲಿ ಸುತ್ತಾಡಿದರೆ ಅಥವಾ ನೀವು ಪರದೆಗಳ ಮೇಲೆ ಅಥವಾ ಕೇಳಿ ಓದಿ ತಿಳ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಹಳಷ್ಟು ತುಂಬ ಚೆನ್ನಾಗಿರುವಂಥ ದೇಶಗಳು ಅಂತ ನಾವು ಅನ್ಕೋತೀವಿ. ಆ ದೇಶಗಳನ್ನು ನಾವು ಒಮ್ಮೆ ಗಮನ ಕೊಟ್ಟು ನೋಡಿದರೆ ನಮಗೆ ತಿಳಿಯೋದೇನಪ್ಪ ಅಂತಂದರೆ ಅಲ್ಲಿ ಎಲ್ಲರಿಗೂ ಆ ದೇಶಭಕ್ತಿ ಅನ್ನೋದು ಯಥೇಚ್ಛವಾಗಿರುತ್ತೆ. ನೀವು ಜಪಾನ್ ಆಗಿರಲಿ, ಸಿಂಗಪೂರ್ ಆಗಿರಲಿ ಅಥವಾ ನೀವು ಸ್ವಿಟ್ಜರ್ಲ್ಯಾಂಡ್ ಆಗಿರಲಿ, ನನ್ನ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊತಾರ್ರಿ. ನನ್ನ ದೇಶ, ನಾನು ಇದನ್ನು ಚೆನ್ನಾಗಿ ಕಟ್ತೀನಿ, ನಾನು ನೋಡ್ಕೋತೀನಿ ಅಂತ ಆ ಒಂದು ಹೆಮ್ಮೆ, ಆ ಒಂದು ಹೊಣೆಗಾರಿಕೆ ಇರುತ್ತೆ ಅವ್ರಿಗೆ. ಇದು ನಂದು, ಇದು ನನ್ನಿಂದ ಅನ್ನುವಂಥದ್ದು. ಬರೀ ಪುಸ್ತಕದಲ್ಲಿ ಬರೆಯೋದಕ್ಕಲ್ಲ ರೀ, ನನ್ನಿಂದ, ನನಗೋಸ್ಕರ, ನಮಗಾಗಿ ಅನ್ನೋದು ಬರೀ ಪುಸ್ತಕದಲ್ಲಿ ಬರೆಯೋದಕ್ಕಿರ್ಬಾರ್ದು. ಭಾವನೆ ಇರಬೇಕು. ಆ ಒಂದು ನಂದು ಅನ್ನೋದು. ನಾವು ಹೆಂಗೆ ನಮ್ಮ ಮನೆ ನೋಡ್ಬಿಟ್ಟು ನಮ್ಮ ಮನೆಗೆ ಏನಾದ್ರು ತೊಂದರೆ ಆದರೆ ಏನು ಮಾಡ್ತೀವಿ ರೀ? ಎದ್ದು ನಿಂತ್ಕೊಳ್ಳೋದಿಲ್ವ ಹೋರಾಟಕ್ಕೆ? ಹಾಗೆ ನನ್ನ ದೇಶ ಅಂತ ಎದ್ದು ನಿಂತ್ಕೊಳ್ಳೋದನ್ನು ದೇಶಭಕ್ತಿ ಅಂತ ಕರಿತೀವಿ. ಪ್ರತಿಯೊಂದರಲ್ಲೂ ಭಾಗವಹಿಸ್ಬೇಕು ರೀ. ದೇಶ ಅಂದರೆ ಎಷ್ಟೋ ಜನ ಏನಾಗ್ಬಿಡ್ತಾರೆ ಗೊತ್ತಾ? ನಮ್ಮ ಕೆಲಸ, ನನ್ನ ಸಂಸಾರ ನಡೀತಾ ಇದೆಯಾ, ನನಗೆ ವರಮಾನ ಬರ್ತಾ ಇದೆಯಾ, ನಂದು ಪುಟ್ಟ ಮನೆ ಇದೆಯಾ, ನಂದು ಕಾರ್ ನಡೀತಾ ಇದೆಯಾ, ನನ್ನ ಜೀವನ, ನಂದು ವೀಕೆಂಡ್ ಬಂದರೆ ಒಂದು ಟ್ರಿಪ್ ನಡೀತಾ ಇದೆಯಾ, ನನ್ನ ಜೀವನ ಸಂಪಾಗಿದೆಯಾ? ದೇಶ ಕಟ್ಕೊಂಡು ನಮಗೇನಾಗಬೇಕು? ನಾನು ಯಾಕೆ ವೋಟ್ ಹಾಕಬೇಕು? ಯಾವ ರಾಜಕಾರಣಿ ಸರಿ ಇದ್ದಾರೆ? ಈ ಥರ ಬೇಕಾದಷ್ಟು ನಮ್ಮ ಕಾರಣಗಳನ್ನು ನಾವು ಕೊಟ್ಕೊಂಡ್ಬಿಟ್ಟು ದೇಶದ ಬಗ್ಗೆ ಗಮನ ಇರೋದಿಲ್ಲ, ದೇಶದ ಬಗ್ಗೆ ಭಾಗವಹಿಸೋದಿಲ್ಲ, ದೇಶದ ಬಗ್ಗೆ ಏನೂ ಬೇಕಾಗಿರೋದಿಲ್ಲ. ನಮಗೆ ಏನು ವೋಟ್ ಹಾಕ್ಬಿಟ್ರೆ ಏನು ಮಹಾದೇಶ ಉದ್ಧಾರ ಆಗ್ಬಿಡುತ್ತೆ ಅನ್ನೋ ಒಂದು ಲೇವಡಿ ಇರುತ್ತೆ ನಮ್ಮಲ್ಲಿ. ಯಾರು ಸರಿ ಇದ್ದಾರೆ ಅಂತ ಈ ಮನೋಭಾವನೆ ಇಟ್ಕೊಂಡ್ರೆ ದೇಶನೂ ಉದ್ಧಾರ ಆಗಲ್ಲ, ನಾವು ನೀವು ಯಾರೂ ಉದ್ಧಾರ ಆಗೋದಿಲ್ಲ. ದೇಶವನ್ನು ದೇಶಭಕ್ತಿಯಿಂದ ಬೆಳೆಸ್ಬೇಕ್ರಿ. ಎಷ್ಟು ಕಷ್ಟಪಟ್ಟು ಇತ್ತೀಚೆಗಷ್ಟೇ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಒಂದು ದೇಶವನ್ನು ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ. ದೇಶನ ಬೈಯೋದೇನ್ರಿ ಬಹಳ ಸುಲಭ. ನಮ್ಮ ದೇಶದಲ್ಲಿ ಏನಿದೆ ಎಲ್ಲ ಬರೀ ಕರಪ್ಷನ್ನು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಯಾವನ್ ಸರಿ ಇದ್ದಾನೆ? ನಾವು ಸರಿ ಇದ್ದೀವಾ? ನಾವೇನು ಮಾಡಿದ್ದೀವಿ ದೇಶ ಕಟ್ಟೋದಕ್ಕೋಸ್ಕರ? ನಾವು ನಮ್ಮ ಪಾಡಿಗೆ ನಾವು ನೋಡ್ಕೊತಾ ಹೋಗ್ತಿದ್ದೀವಲ್ಲ ರೀ. ಎಷ್ಟೋ ಜನ ದೇಶನೇ ಬಿಟ್ಟು ದೇಶನೇ ಬೇಡ ಅಂತ ಎಷ್ಟು ಜನ ಫಾರಿನ್ಗೆ ಹೋಗಿಲ್ಲ ರೀ. ಸರಿ ತಪ್ಪು ಯಾವುದು ಅಂತ ನಾನು ಮಾತಾಡ್ತಾ ಇಲ್ಲ. ಅದು ಅವ್ರವ್ರ ಇಷ್ಟ, ಅವ್ರವ್ರ ಜೀವನ, ಅವ್ರವ್ರ ವೈಯಕ್ತಿಕ ನಿರ್ಧಾರಗಳು ಅದು. ಆದರೆ ದೇಶವನ್ನು ಬೈಯೋದಕ್ಕಿಂತ ಮುಂಚೆ ನಾವು ಒಮ್ಮೆ ಯೋಚನೆ ಮಾಡಬೇಕಲ್ರಿ. ಏನು ದೇಶ ಬಂದ್ಬಿಟ್ಟು ನಮ್ಮ ಕೆಲಸ ಮಾಡುತ್ತೇನ್ರಿ? ದೇಶ ಅದನ್ನೇ ಕಟ್ಕೊಳಕ್ಕಾಗತ್ತೆ? ದೇಶ ಅಂದರೆ ಏನು ರೀ? ಮೊದಲಿಗೆ ದೇಶ ಅನ್ನೋದನ್ನು ನಾವು ನೀವು ಕಟ್ಟಬೇಕು. ಇವತ್ತು ನಿಮ್ಮ ದೇಶ ಸರಿ ಇಲ್ಲ ಅನ್ನೋದಕ್ಕೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ನನ್ನ ದೇಶ ಸರಿ ಇಲ್ಲಪ್ಪ, ಇವತ್ತು ಅದಿಲ್ಲ ಇದಿಲ್ಲ ಅನ್ನೋದಕ್ಕೆ ಯಾರು ಕಾರಣ? ನಾನು. ನನ್ನಿಂದ ದೇಶ ಸರಿ ಇಲ್ಲ ರೀ ಅಂದರೆ ನಮ್ಮನ್ನು ನಾವು ಕೇಳ್ಕೋಬೋದು, ನನ್ನ ಕೈಯಲ್ಲಿ ಏನಪ್ಪ ಮಾಡೋಕ್ಕಾಗ, ನಾನೊಬ್ಬನೇ ಎದ್ಬಿಟ್ಟೇನು ದೇಶ ಕಟ್ಟೋಕ್ಕಾಗತ್ತಾ ಅಂತ ಕೇಳ್ಕೋಬೋದು. ಖಂಡಿತ ಆಗುತ್ತೆ. ಅದಕ್ಕೆ ದಾರಿಗಳಿವೆ. ಮೊದಲಿನ ಹೆಜ್ಜೆ ದೇಶಭಕ್ತಿ, ದೇಶಾಭಿಮಾನ ಬರಬೇಕು ನಿಮಗೆ. ಇದು ನನ್ನ ದೇಶ, ನಾನು ಇದಕ್ಕೋಸ್ಕರ ಕೈ ಜೋಡಿಸ್ತೀನಿ, ನಾನು ಇದಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅನ್ನುವಂಥ ಮನೋಭಾವನೆ ಮೊದಲು ಬಂದರೆ ಈ ದೇಶ ಉದ್ಧಾರ ಮಾಡೋ ಶಕ್ತಿ ನನ್ನಲ್ಲಿರುತ್ತೆ. ನಮ್ಮ ಮಟ್ಟಿಗೆ ಮಾಡ್ಕೋತಾ ಹೋಗ್ಬೋದು. ನಾನು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಾಗೋದಿಲ್ಲ, ಅಥವಾ ದೇಶದ ಕಾನೂನುಗಳನ್ನು ಬದಲಾಯಿಸೋಕ್ಕಾಗೋದಿಲ್ಲ, ಅಥವಾ ನಾನು ಅಂದ್ಕೊಂಡಿದ್ದನ್ನು ಮಾಡೋದಕ್ಕಾಗೋದಿಲ್ಲ. ಆದರೂ ನಾನು ಮಾಡುವಂಥವು ಬೇಕಾದಷ್ಟಿವೆ. ಅದನ್ನು ಈ ಸಂಚಿಕೆಯಲ್ಲಿ ಸ್ವಲ್ಪ ಮೆಲುಕು ಹಾಕೋಣ. ಮೊದಲು ರೀ, ದೇಶದ ಆಸ್ತಿ ನನ್ನ ಆಸ್ತಿ ಅನ್ನುವಂಥ ಭಾವನೆ ಇರಬೇಕು. ನಾವು ಬರೀ ನಮ್ಮ ಮನೇನ ಮಾತ್ರ ನಾವು ನೋಡ್ಕೋತೀವಿ, ಪಕ್ಕದ ಮನೆ ಬಿದ್ದೋದ್ರೆ ನಮಗೆ ಬೇಕಾಗಿಲ್ಲ. ಅಂತಹ ಮನೋಭಾವನೆ, ಅಂತಹ ಸ್ವಾರ್ಥದ ಮನೋಭಾವನೆ ಇದ್ದರೆ ದೇಶ ಕಟ್ಟೋದಕ್ಕಾಗೋದಿಲ್ಲ. ನಾನು ಹೇಳ್ತಾ ಇರೋದು ಅವ್ರ ಮನೆ ನೀವು ಹೋಗಿ ಅವ್ರ ಮನೇಲಿ ಏನೋ ಮಾಡಬೇಕು ಅಂತಲ್ಲ ರೀ. ಅದೂ ನನ್ನ ನೆರೆಹೊರೆ ಅನ್ನುವಂಥ ಭಾವನೆ ಇರಬೇಕು. ನನ್ನ ನೆರೆಹೊರೆ ನನಗೆ ಸೇರಿದ್ದು, ನನ್ನ ಬೀದಿ ನನಗೆ ಸೇರಿದ್ದು, ನನ್ನ ಒಂದು ಏನು ಏರಿಯಾ ಇದೆ ನನಗೆ ಸೇರಿದ್ದು, ನನ್ನ ನಗರ ನನಗೆ ಸೇರಿದ್ದು, ನನ್ನ ದೇಶ ನನ್ನದು ಅನ್ನೋ ಭಾವನೆ ಇರಬೇಕು. ಹೊಡೆದಾಡ್ಕೊಳಕ್ಕೆ 1000 ದಾರಿ ಇದೆ ರೀ, ದೂರ ಆಗೋಕ್ಕೆ 1000 ದಾರಿ ಇದೆ, 1000 ಕಾರಣಗಳಿದೆ. ಬೇರೆ ಭಾಷೆಗಳಿರ್ಬೋದು, ನಾವು ಮಾತಾಡೋ ಭಾಷೆ ಬೇರೆ ಇರ್ಬೋದು, ನಮ್ಮ ಜಾತಿಗಳು ಬೇರೆ ಇರ್ಬೋದು, ನಾವು ಇರುವಂಥ ರಾಜ್ಯಗಳು ಬೇರೆ ಇರ್ಬೋದು. 1000 ಕಾರಣ ಕೊಟ್ಕೋಬೋದು ಒಬ್ರನ್ನೊಬ್ಬರ ಜೊತೆ ಹೊಡೆದಾಡ್ಕೊಂಡು ಬೇರೆ ಆಗೋದಕ್ಕೆ. ಆದರೆ
ಒಟ್ಟಿಗೆ ಇರೋದಕ್ಕೆ ದೇಶಭಕ್ತಿ ಒಂದು ಸಾಕು. ನನ್ನ ದೇಶ, ಹೆಮ್ಮೆಯಿಂದ ನನ್ನ ದೇಶ ನಾನು ಬೆಳೆಸ್ತೀನಿ ಅಂತ ಎದ್ದು ನಿಂತ್ಕೊಂಡ್ರೆ ದೇಶನ ಉದ್ಧಾರ ಮಾಡೋ ಸಾಧ್ಯತೆ ಇರುತ್ತೆ. ಮೊದಲಿಗೆ ನಮ್ಮ ಆಸ್ತಿಗಳು, ನಾವು ಸಾರ್ವಜನಿಕ ಸ್ಥಳಗಳನ್ನು ನೋಡುವ ರೀತಿಯನ್ನು ನೋಡಿ ಗೌರವದಿಂದ ಕಾಣ್ತೀವ. ನಮ್ಮ ರೈಲುಗಳ ಪರಿಸ್ಥಿತಿ ನೋಡಿ, ನಮ್ಮ ಸಾರಿಗೆಗಳು, ನಮ್ಮ ಇದರ ಪರಿಸ್ಥಿತಿ ನೋಡಿ, ಹೇಗೆ ನಾವು ಅದನ್ನು ಬಳಸ್ಕೋತೀವಿ, ಯಾವ ರೀತಿ ನಾವು ಅದನ್ನು ಕಾಣ್ತೀವಿ. ಎಲ್ಲರಿಗೂ ಒಂದೇ ಭಾವನೆ, ನಾನು ಬೇರೆ ಸರ್ಕಾರ ಬೇರೆ ಅನ್ನೋಂಥ ಭಾವನೆ. ಈ ಥರ ನಾವು ನಾನು ಬೇರೆ ಸರ್ಕಾರ ಬೇರೆ ಅಂತ ಅಂದ್ಕೊಂಬಿಟ್ರೆ ದೇಶ ಹೆಂಗೆ ಒಂದಾಗಕ್ಕೆ ಸಾಧ್ಯ? ನಾವೆಲ್ಲ ಹೇಗೆ ಒಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ? ನಾನೇ ಅಲ್ವೇನ್ರಿ ಸರ್ಕಾರನ ರಚಿಸಿದ್ದು? ನೀವು ಹೇಳ್ಬೋದು, ನಾನು ಓಟ್ ಹಾಕಿಲ್ಲ, ನನಗೆ ಸಂಬಂಧ ಇಲ್ಲ. ಅದೇ ನೀವು ಮಾಡಿರೋ ತಪ್ಪು. ದೇಶದ ಪ್ರತಿಯೊಂದು ವಿಚಾರಗಳಲ್ಲಿ ಅದನ್ನು ತಿಳಿದು ಅದರಲ್ಲಿ ಭಾಗವಹಿಸೋದು ನಮ್ಮ ಕರ್ತವ್ಯ ಅಲ್ಲೇನ್ರಿ, ದೇಶದ ನಾಗರಿಕ ಅಂದಮೇಲೆ. ಬಹಳ ದೊಡ್ಡ ವಿಷಯ ಇದು. ಕೆಲವ್ರಿಗೆ ಅನಿಸ್ಬೋದು, ಅಯ್ಯೋ ನನ್ನ ಕೈಯಲ್ಲಿ ಅದೆಲ್ಲ ಎಲ್ಲಿ ಸಾರ್ ಮಾಡೋಕ್ಕಾಗುತ್ತೆ, ನನ್ನ ಜೀವನ ನಾನು ನೋಡ್ಕೊಂಡ್ರೆ ಸಾಕಾಗಿದೆ, ನಮ್ಮ ಮನೇಲಿ ದಿನ ರೊಟ್ಟಿ ಬೇಯಿಸೋದಕ್ಕೆ ಏನು ತಂದು ಹಾಕಬೇಕು ಅದನ್ನು ನಾನು ಮಾಡಿದರೆ ಸಾಕಾಗಿದೆ ಅಂತ. ಖಂಡಿತ ನಿಜ ರೀ. ಆದರೆ ಅದಕ್ಕೆ ತಕ್ಕ ಹಾಗೆ ದೇಶದ ಜವಾಬ್ದಾರಿಯನ್ನು ನೀವು ಹೊರಬಹುದು, ಪ್ರತಿಯೊಬ್ಬರು ಹೊರಲೇಬೇಕು. ಬರೀ ನನ್ನ ಮನೆ ನಾನು ನೋಡ್ಕೊಂಬಿಟ್ರೆ ಆಗಲ್ಲ ರೀ. ದೇಶ ಯಾರು ನೋಡ್ತಾರೆ? ನೀವು ನೋಡಿಲ್ಲ ಅಂದರೆ ಬೇರೆ ಯಾರು ನೋಡ್ತಾರೆ? ದೇಶ ನೋಡೋಕ್ಕಿಂತ ಯಾರು ಇದ್ದಾರೆ? ನೀವು ಹೇಳ್ಬೋದು, ಅದಕ್ಕೆ ಅಲ್ವಾ ಸ್ವಾಮಿ ಓಟ್ ಹಾಕ್ಬಿಟ್ಟು ರಾಜಕಾರಣಿನ ಕಳಿಸಿದ್ದೀವಿ, ಅವ್ರು ಕುತ್ಕೊಂಡು ನೋಡಬೇಕು. ಅವ್ರು ನೋಡಲಿಲ್ಲ ಅಂದರೆ ರಾಜಕಾರಣಿನ ಯಾರನ್ನ ಕಳಿಸ್ಬೇಕು ಅಂತ ನೀವು ಸರಿಯಾಗಿ ನೋಡ್ಬಿಟ್ಟು ಹಾಕಿದ್ದೀರಾ? ನಿಜ, ಒಪ್ಕೋತೀನಿ. ಅದನ್ನು ಮಾಡೋದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ರಾಜಕಾರಣ ಅಂತಿರೋದು, ಅದಕ್ಕೊಂದು ಪ್ರಜಾಪ್ರಭುತ್ವ ಅಂತಿರೋದು, ಅದಕ್ಕೊಂದು ಅದರದ್ದೇ ಆದ ಒಂದು ಸಿಸ್ಟಮ್ ಇದೆ. ಆದರೆ ನಾವು ಎಷ್ಟು ಮಟ್ಟಿಗೆ ಅದನ್ನು ಭಾಗವಹಿಸಿ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ, ನಮ್ಮ ಏನೇನು ಎಲ್ಲೆಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗತ್ತೆ, ಎಲ್ಲಿ ಕೊಡ್ತಾಯಿದ್ದೀವಿ? ಬಹಳ ಕಮ್ಮಿ ಅಲ್ವೇ ರೀ. ಸೊ ನಾನು ಹೇಳಕ್ಕೆ ಹೊರಟಿದ್ದು ಮೊದಲನೇದು, ಸಾರ್ವಜನಿಕ ಆಸ್ತಿಗಳನ್ನು ನಮ್ಮ ಸ್ವಂತ ಆಸ್ತಿ ಅಂತ ಕಾಣಬೇಕ್ರಿ. ನಾವು ಎಷ್ಟೋ ಫಾರಿನ್ ಕಂಟ್ರಿಗಳಲ್ಲಿ ನೋಡ್ತೀವಿ, ಏನೋ ಒಂದು ಮ್ಯೂಸಿಯಂ ಮಾಡಿರ್ತಾರೆ, ಏನೋ ಒಂದು ಇದು ಮಾಡಿರ್ತಾರೆ, ಒಂದು ಸಾರ್ವಜನಿಕ ವ್ಯವಸ್ಥೆ ಇರುತ್ತೆ, ಅಥವಾ ಒಂದು ಸಾರಿಗೆ ಇರುತ್ತೆ. ಎಷ್ಟು ಶುಭ್ರವಾಗಿ ಅದನ್ನು ಎಷ್ಟು ಚೆನ್ನಾಗಿ ನಮ್ಮ ಮನೆಯದ ಸಾಮಾನನ್ನು ನಾವು ಹೇಗೆ ನೋಡ್ಕೋತೀವಿ ಆ ಥರ ನೋಡ್ಕೋತಾರೆ. ಹಾಗಾಗಿ ಫಾರಿನ್ ದೇಶಗಳು ನಮಗೆ ವಾವ್ ಅನಿಸುತ್ತೆ. ನಮ್ಮ ಥರ ಹೋಗ್ಬಿಟ್ಟು ಏನೋ ಕಿತ್ತಾಕಿದ್ವಿ, ಏನೋ ಮಾಡಿದ್ವಿ, ಹೋಗಬೇಕಾದ್ರೆ ಆ ವಸ್ತು ಹೇಗಿರುತ್ತೆ, ಈಗ ಒಂದು ರೈಲ್ವೆ ಕಂಪಾರ್ಟ್ಮೆಂಟ್ ಒಳಗಡೆ ನಾವು ಹೋದಾಗ ಹೆಂಗಿರುತ್ತೆ, ಆಚೆ ಬರಬೇಕಾದ್ರೆ ಹಾಗೇ ಇರಬೇಕು ಆ ಕಂಪಾರ್ಟ್ಮೆಂಟ್. ಆ ಥರ ಜವಾಬ್ದಾರಿ ವಹಿಸ್ಬೇಕು, ಯಾಕೆಂದರೆ ಅದು ನಮ್ಮ ಆಸ್ತಿ ಅನ್ನೋ ಥರ ಭಾವನೆ ಇರಬೇಕು. ನಮ್ಮಲ್ಲಿ ಎಷ್ಟು ಜನ ಮಕ್ಕಳುಗಳು ಏನೋ ಪಾಪ ಗೊತ್ತಾಗ್ದಲ್ಲೇ ಹೋಗಿ ಏನೋ ತರಲೆ ಮಾಡಿ ಏನೋ ಕೀಳ್ತಾ ಇರ್ತಾರೆ, ಅಪ್ಪ ಅಮ್ಮಂದ್ರು ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಅಪ್ಪ ಅಮ್ಮಂದ್ರೆ ಹೇಳ್ಕೊಡ್ಬೇಕು ತಾನೆ, ತಪ್ಪು ಅದು ಸಾರ್ವಜನಿಕ ವಸ್ತು, ನಮ್ಮದಲ್ಲ, ಅದನ್ನು ಹಾಳು ಮಾಡಬಾರ್ದು, ಯಾವುದೇ ವಸ್ತುನ ಹಾಳು ಮಾಡಬಾರ್ದು ಅಂತ ನಾವು ಹೇಳ್ಕೊಡ್ಬೇಕು ತಾನೆ. ದೊಡ್ಡವರಿಗೆ ಗೊತ್ತಿಲ್ಲ ಅಂದರೆ ಇನ್ನು ಮಕ್ಕಳಿಗೆ ಎಲ್ಲಿಂದ ಹೇಳ್ಕೊಡ್ತಾರೆ? ಹಾಗಾಗಿ ಸಾರ್ವಜನಿಕ ವಸ್ತುಗಳನ್ನು ಗೌರವದಿಂದ ಕಾಣೋದು, ಹಾಗೆ ಪ್ರೀತಿಯಿಂದ ನಮ್ಮ ವಸ್ತುಗಳನ್ನು ನಾವು ಹೇಗೆ ನೋಡ್ಕೋತೀವಿ ಆ ಥರ ಗೌರವದಿಂದ ಪ್ರೀತಿಯಿಂದ ಕಂಡು ಅದನ್ನು ಅದೇ ರೀತಿ ಇರುವಂತೆ, ಅದನ್ನು ಅದೇ ರೀತಿ ನಿರ್ವಹಿಸುವಂತೆ ಸಹಕಾರ ನೀಡೋದು ನಮ್ಮ ಆದ್ಯ ಕರ್ತವ್ಯ ರೀ. ಇದು ಬರೀ ಅಲ್ಲಿ ಅಂತಲ್ಲ, ನಿಮ್ಮ ಉದ್ಯಾನವನಗಳು ಇರ್ಬೋದು, ನಮ್ಮ ಸುತ್ತಮುತ್ತಲಿನ ಏನು ನಮ್ಮ ಸೌಕರ್ಯಗಳು ಸರ್ಕಾರಗಳು ಏನು ಮಾಡಿಕೊಟ್ಟಿರುತ್ತೆ ಪ್ರತಿಯೊಂದು, ಒಂದು ರಸ್ತೆ ಇರ್ಬೋದು, ಒಂದು ಫುಟ್ಪಾತ್ ಇರ್ಬೋದು, ಗೌರವದಿಂದ ಕಾಣಬೇಕು ರೀ. ಅವ್ರು ಅದನ್ನು ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಸುಮ್ಮನೆ ಎಲ್ಲದನ್ನು ಹೋಗಿ ಹಾಳು ಮಾಡೋದಲ್ಲ. ಎಷ್ಟು ಕಡೆ ನೋಡ್ತೀವಿ ನಾವು ಹೋಗ್ಬಿಟ್ಟು ಎಲ್ಲದರಲ್ಲಿ ಪ್ರತಿಯೊಂದನ್ನು ಸರ್ಕಾರದ ಇದಂದರೆ ಆಸ್ತಿ ಅಂತಂದರೆ ನಮಗೆ ಒಂದು ಸ್ವಲ್ಪವೂ ಗೌರವ ಇಲ್ಲದಲ್ಲೇ ಕಾಣ್ತೀವಿ. ಒಂದು ಚಿಕ್ಕ ನೀರು ಕುಡಿಯುವ ವ್ಯವಸ್ಥೆ ಮಾಡಿರ್ತಾರೆ, ಒಂದು ಲೋಟ ಇಟ್ಟಿರ್ತಾರೆ, ಆ ಲೋಟಕ್ಕೆ ಸರಪಳಿ ಹಾಕುವಂಥ ಪ್ರಮೇಯ ನಮ್ಮ ದೇಶದಲ್ಲಿ ಇದೆ. ಇರಲಿ, ಅದು ಬೇರೆ. ಆ ಸರಪಳಿ ಹಾಕಿರೋ ಲೋಟವನ್ನು ಒಂದು ಹಾಳು ಮಾಡಿಟ್ಟಿರ್ತಾರೆ ಅಥವಾ ಕಿತ್ತಾಕಿರ್ತಾರೆ. ಒಂದು ಚಿಕ್ಕ ವ್ಯವಸ್ಥೆ ಮಾಡಿರೋದನ್ನು ಅದನ್ನು ನಾವು ನಿರ್ವಹಿಸುವಲ್ಲಿ ನಾವು ಸಹಕಾರ ನೀಡಲಿಲ್ಲ ಅಂದರೆ, ನಮ್ಮ ಆಸ್ತಿಗಳನ್ನು ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ಹೇಗೆ ನಮ್ಮ ದೇಶನ ಫಾರಿನ್ ಥರ ವಾವ್ ಅನ್ನೋ ಥರ ಮಾಡೋದು? ಹಾಗಾಗಿ ಸಾರ್ವಜನಿಕ ಸ್ಥಳಗಳನ್ನು ಗೌರವದಿಂದ ಕಂಡು ಸಾರ್ವಜನಿಕ ಸ್ಥಳಗಳನ್ನು ನಮ್ಮ ಸ್ಥಳ ಅನ್ನುವಂತೆ ನಾವು ಕಾಣಬೇಕಾಗತ್ತೆ. ಆವಾಗ ಮಾತ್ರ ನಮ್ಮ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಆವಾಗಲೇ ಹೇಳಿದಾಗ ಪ್ರಜಾಪ್ರಭುತ್ವದ ಸಂರಕ್ಷಣೆ ರೀ. ನಾವೆಲ್ಲ ಕುತ್ಕೊಂಡು ಮನೆಯಲ್ಲಿ 108 ಮಾತಾಡ್ತೀವಿ, ಭಾಳಷ್ಟು ದುಡಿತಾ ಇರ್ತೀವಿ, ದೊಡ್ಡ ಕೆಲಸದಲ್ಲಿರ್ತಾರೆ. ಆದರೆ ಈ ಎಲೆಕ್ಷನ್ ಅಂತ ಬಂದರೆ ರಜಾ ಹಾಕ್ಬಿಟ್ಟು ಲಾಂಗ್ ವೀಕೆಂಡ್ ಅಂತ ಟ್ರಿಪ್ ಹೋಗೋದು, ಬೇರೆ ಕಡೆ ಪ್ರವಾಸಗಳಿಗೆ ಹೋಗೋದು, ಇದನ್ನು ಮಾಡ್ತಾರೆ. ಯಾವ ರೀತಿ ಸರಿ ಇದು? ನೀವೇ ಯೋಚನೆ ಮಾಡಬೇಕು. ದೇಶದ ಬಗ್ಗೆ ತಿಳುವಳಿಕೆಯನ್ನು ಗಳಿಸ್ಕೊಂಡು ದೇಶದ ಬಗ್ಗೆ ಬೇಸಿಕ್ ಕಾಮನ್ ಸೆನ್ಸ್, ಬೇಸಿಕ್ ನಾಲೆಡ್ಜ್ ಏನಿರುತ್ತೆ ಅದನ್ನು ತಿಳ್ಕೊಬೇಕ್ರಿ. ದೇಶದಲ್ಲಿ ಏನು ನಡೀತು? ನೀವು ಇವತ್ತು ಓಟ್ ಹಾಕಲಿಲ್ಲ ಅಂದರೆ ಯಾರೋ ಒಬ್ಬರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ.
ನೀವು ಹೇಳ್ಬೋದು 2 ಪಕ್ಷದವರು ಅಥವಾ 3 ಪಕ್ಷದವರು 4 ಪಕ್ಷದವರು ಕೊಳ್ಳೆ ಹೊಡೆಯೋರನ್ನೇ ಅಂತ ಹೇಳ್ಬೋದು. ನೀವು ಮನಸ್ಸು ಮಾಡಿದ್ರೆ ನೀವೇ ದೇಶಕ್ಕೋಸ್ಕರ ಎದ್ದು ನಿಂತು ನೀವೇ ದೇಶ ಕಟ್ಬೋದು ರೀ. ಅದನ್ನು ಭಾಗವಹಿಸೋದನ್ನು ಕಲ್ತ್ಕೋಬೇಕು, ದಾರಿಗಳನ್ನು ಹುಡುಕಬೇಕು. ಒಂದು ಪ್ರಜಾಪ್ರಭುತ್ವ ಅಂದರೆ ಹೇಗೆ ನಡೆಯುತ್ತೆ, ಪ್ರಜಾಪ್ರಭುತ್ವಕ್ಕೆ ಏನು ಬೇಕು, ನಮ್ಮ ಕೊಡುಗೆ ಏನು, ಅದರಲ್ಲಿ ನಾವೇನು ಮಾಡ್ಬೋದು, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನೇನು ಮಾಡ್ಬೋದು, ಬೇರೆಯವ್ರನ್ನ ಎಜುಕೇಟ್ ಮಾಡ್ಬೋದಾ, ಬೇರೆಯವರಿಗೆ ವಿಷಯಗಳನ್ನು ತಿಳಿಸ್ಬೋದಾ, ಅಥವಾ ಯಾರೋ ಒಬ್ಬರು ಬರೀ ದುಡ್ಡು ತೊಗೊಂಡು ಓಟ್ ಹಾಕ್ತಾಯಿದ್ದಾರೆ ಅಂತ ಇಟ್ಕೊಳ್ಳಿ, ನನ್ನ ಮಾವನೋ ಯಾರು, ಅವರಿಗೆ ಸ್ವಲ್ಪ ನಾನೇನಾದರೂ ಬುದ್ಧಿ ಮಾತು ಹೇಳ್ಬೋದಾ, ಯಾಕೆ ದುಡ್ಡು ತೊಗೊಂಡು ಓಟ್ ಹಾಕಬಾರ್ದು ಅನ್ನೋದನ್ನು. ಇದು ದೊಡ್ಡ ವಿಷಯ, ಬಗೆಹರಿಯದ ಸಮಸ್ಯೆ ಅಂತ ಭಾಳ ಜನ ಡಿಕ್ಲೇರ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಅದನ್ನ. ಆದ್ರೂ ನಾನು ಹೋಗಿ ನನ್ನ ಯಾರ ಕೈಲಿ ಹೇಳೋಕ್ಕಾಗತ್ತೆ ಅವ್ರು ಹೇಳಿ ಅರ್ಥ ಮಾಡಿಸ್ಬೋದಾ, ಯಾಕೆ ನೀವು ತಿಳ್ಕೋಬೇಕು ಪ್ರಜಾಪ್ರಭುತ್ವ ಅಂದರೆ ಏನು. ಈಗ ನೀವು ಬರೀ ನಿಮ್ಮ ಏರಿಯಾದಲ್ಲಿರೋರಿಗೆ ಓಟ್ ಹಾಕ್ತಾ ಇದ್ದೀರಾ, ಅಥವಾ ನಿಮ್ಮ ಓಟು ಒಂದು ದೇಶವನ್ನು ಕಟ್ಟುವಲ್ಲಿ ಕೆಲಸ ಮಾಡುತ್ತಾ ಅನ್ನೋದನ್ನು ನಾನು ಹೋಗಿ ಒಬ್ಬರಿಗೆ ಅರ್ಥ ಮಾಡಿಸೋ ಸಾಮರ್ಥ್ಯ ನನಗಿದ್ದಲ್ಲಿ ನಾನು ಹೋಗಿ ಮಾಡ್ಬೋದಾ, ಯೋಚನೆ ಮಾಡಬೇಕಲ್ವ ಇದನ್ನು. ಹಾಗಾಗಿ ನನ್ನ ಕೊಡುಗೆ ಅಷ್ಟಾದರೂ ಮಾಡ್ಬೋದಾ, ಅಳಿಲು ಸೇವೆ ಅಂತ ಏನು ಕರೀತಾರಲ್ಲ, ಅಳಿಲು ಸೇವೆ ನಾನು ಮಾಡ್ಬೋದಾ ದೇಶಕ್ಕೋಸ್ಕರ. ಹಾಗೆ ದೇಶವನ್ನು ನಾವು ಹೋಗಿ ಆ ಪ್ರಜಾಪ್ರಭುತ್ವವನ್ನು ನಾವು ಏನು ಇವಾಗ ಎಲ್ಲ ಹೇಳ್ಕೊಂಡು ನೋಡ್ತೀವಿ, ತುಂಬ ಕರಪ್ಷನ್ ರೀ, ಯಾರೂ ಸರಿ ಇಲ್ಲ, ರಾಜಕಾರಣಿಗಳು ಸರಿ ಇಲ್ಲ, ಅದು ಸರಿ ಇಲ್ಲ, ಆಗ್ರಹ ಮಾಡ್ಬೋದು ರೀ. ಹೋಗ್ಬಿಟ್ಟು ನಿಮ್ಮ ಲೋಕಲ್ ಕಾರ್ಪೊರೇಟರ್ ಇರ್ತಾರೆ, MLA ಇರ್ತಾರೆ, ಹೋಗ್ಬಿಟ್ಟು ಕೇಳ್ಬೋದು. ಯಾವತ್ತಾದರೂ ಹೋಗಿದ್ದೀರಾ, ಸ್ವಾಮಿ ನಮ್ಮ ಇದರಲ್ಲಿ ಇದು ಸರಿ ಇಲ್ಲ, ನಮಗೆ ಯಾಕೆ ಮಾಡಿಕೊಟ್ಟಿಲ್ಲ ಅಂತ ಹೋಗಿ ಕೇಳಿ. ನಮ್ಮದೆಲ್ಲ ಏನು ಮುಂಚೆನೇ ಅವೆಲ್ಲ ಆಗುತ್ತಾ, ಯಾರು ನಮ್ಮ ಮಾತು ಕೇಳ್ತಾರೆ. ಸಂಘ ಕಟ್ಕೊಳ್ಳಿ, ಸಂಘ ಮಾಡಿ, ಒಂದು ಸಂಘ ಮಾಡಿ, ದೇಶದ ಚಿಂತನೆಯ ಒಂದು ಸಂಘ ಕಟ್ಟಿ, ನೀವಿರುವ ಸ್ಥಳದಲ್ಲಿ ಒಂದು ಸಂಘ ಕಟ್ಟಿ, ನಿಮ್ಮ ಕಂಪ್ನಿನಲ್ಲೊಂದು ಸಂಘ ಮಾಡಿರಿ ದೇಶಕ್ಕೋಸ್ಕರ. ಮಾಡಬೇಕಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹೋಗ್ಬಿಟ್ಟು ನಿಮ್ಮ ಲೋಕಲ್ ಕಾರ್ಪೊರೇಟರ್ ಯಾರು ಇರ್ತಾರೆ, MLA ಯಾರು ಇರ್ತಾರೆ, ಅವ್ರ ಹತ್ರ ಕ್ವಶನ್ ಮಾಡಿ, ಆನ್ಲೈನ್ ಫೋರಮ್ಗಳು ಮಾಡಿ, ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡಿ, ಆನ್ಲೈನಲ್ಲೊಂದು ಸಂಘ ಕಟ್ಟಿ ದೇಶದ ಬಗ್ಗೆ ಚಿಂತನೆ ಮಾಡಿ. ನಮಗೆ ಯಾಕೆ ಬೇಕು ಅಂತ ಬಿಟ್ಟರೆ ಅಷ್ಟೇ ರೀ ದೇಶ. ಅದೇ ಈ ಬರೀ ಫಾರಿನ್ಗಳು ನೋಡ್ಕೊಂಡು ವಾವ್ ಅಂತೇಳಿ ಹೋಗೋದು, ಇಲ್ಲ ಫಾರಿನಲ್ಲಿ ಸೆಟ್ಲ್ ಆಗೋದು, ಇಲ್ಲ ಫಾರಿನ್ ನೋಡಿದಾಗ ಚಪ್ಪಳೆ ತಟ್ಟೋದು, ಆ ವಾವ್ ಫೀಲಿಂಗ್ ಬರ್ಸ್ಕೊಳ್ಳೋದು. ನನ್ನ ದೇಶ ಬೇರೆಯವ್ರು ನೋಡ್ಕೋತಾರೆ, ನಾನು ನೋಡ್ಕೊಳ್ಳಲ್ಲ. ನಾನು ಹೆಂಗಿರೋ ಫಾರಿನ್ ನೋಡ್ಕೊಂಡು ಬರ್ತೀನಲ್ಲ ಅವಾಗ ಹೋಗಿ, ಅಥವಾ ಫಾರಿನಲ್ಲಿದ್ದೀನಲ್ಲ, ಹಿಂಗಾಗು. ಹಾಗಾಗಿ ದಯಮಾಡಿ ದೇಶ ಮೊದಲು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಳಿ. ಇದು ನನ್ನ ದೇಶ ಅನ್ನುವಂಥ ಆ ದೇಶ ಪ್ರೇಮ ಬರಲಿ. ಅದನ್ನು ನಾವು ಬೆಳೆಸ್ಕೊಂಡ್ರೆ ಮಾತ್ರ ರೀ ನಮ್ಮ ದೇಶಕ್ಕೋಸ್ಕರ ನಾವೇನಾದ್ರು ಮಾಡೋಕ್ಕೆ ಸರಿ. ಏನೂ ಮಾಡೋಕ್ಕಾಗಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೊಳ್ಳೆ ಪೋಸ್ಟ್ಗಳು ಅಂತ ನಿಮಗೆ ಏನು ಅನಿಸುತ್ತೆ, ಯಾರಿಗೆ ಸಹಾಯ ಆಗ್ಬೋದು ಅದನ್ನು ಶೇರ್ ಮಾಡೋದ್ರಿಂದ ಶುರು ಮಾಡ್ಬೋದಲ್ಲ ನಿಮ್ಮ ಕೆಲಸನ. ಒಳ್ಳೆಯ ದೇಶದ ಬಗ್ಗೆ ಚಿಂತನೆ ಮಾಡುವಂಥ ಭಾಗವಹಿಸಿ. ನೀವು ಯಾವುದೇ ಪಕ್ಷದವರಾಗಿರ್ಬೋದು ರೀ, ನೀವು ಕಾಂಗ್ರೆಸ್ ಅವರಾಗಿರಿ, BJP ಅವರಾಗಿರಿ, ಇನ್ನೊಂದು ಪಕ್ಷದವರಾಗಿರಿ, ಯಾವುದೇ ಪಕ್ಷದವರಾಗಿರಿ, ದೇಶ ಉದ್ಧಾರದ ಕೆಲಸಕ್ಕೆ ನಾವೇನು ಮಾಡ್ಬೋದು, ಅಥವಾ ನಮ್ಮ ಪಕ್ಷ ಏನು ಮಾಡ್ತಾಯಿದೆ, ಅಥವಾ ನಾನು ಓಟ್ ಹಾಕ್ತಾ ಇರೋದು ಸರಿ ಇದೆಯಾ ಯೋಚನೆ ಮಾಡಿ. ನಿಮ್ಮ ಓಟು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಅನ್ನೋದು ನೀವು ಯೋಚನೆ ಮಾಡಿ. ದಯವಿಟ್ಟು ಮತವನ್ನು ಚಲಾಯಿಸಿ, ಬಹಳ ಮುಖ್ಯ. ಒಬ್ಬ ನಾಗರಿಕನಾಗಿ ಮತ ಚಲಾಯಿಸೋದು ಬಹಳ ಮುಖ್ಯ. ಈಗ ಹಾಳೂರಲ್ಲಿ ಉಳಿದವನೇ ಗೌಡ ಅಂತಾರಲ್ಲ, ನಿಮಗೆ ಬೇರೆ ದಾರಿ ಇಲ್ಲ. ನಾಳೆ ನೀವೇ ಹೋಗ್ಬಿಟ್ಟು MLAಗೆ ಎಲೆಕ್ಷನಿಗೆ ನಿಂತ್ಕೋಬೇಕು ಸಾಧ್ಯ ಆದರೆ, ಇಲ್ಲ ಒಂದು ಸಂಘ ಕಟ್ಟಿ, ಇಲ್ಲ ಒಂದು ಹೋರಾಟ ಮಾಡಿ ಆಗಲ್ವಾ? ನನ್ನ ಕೈಲದಾಗಲ್ಲ, ನನ್ನ ಕೆಲಸ ನನ್ನ ಜೀವನದ್ದೇ 108 ಅನ್ನೋಂಗಿದ್ರೆ ಇರೋದ್ರಲ್ಲಿ ಯಾರು ಒಳ್ಳೆಯವರು ಹುಡುಕಬೇಕು. ದೇಶಕ್ಕೆ ಒಳ್ಳೇದು ಏನು ಅನ್ನೋದನ್ನು ಹುಡುಕಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು, ಸಮಯ ಕೊಟ್ಟು, ತಿಳ್ಕೊಂಡು ಮತವನ್ನು ಚಲಾಯಿಸಬೇಕು, ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು. ಆಮೇಲೆ ಅದರ ನಿರ್ವಹಣೆಗೆ ಸಹಕಾರ ಕೊಡಬೇಕು. ಆವಾಗ ಮಾತ್ರ ದೇಶನ ಕಟ್ಟೋಕ್ಕಾಗತ್ತೆ ರೀ. ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ದೇಶದಲ್ಲಿ ಮೆಜಾರಿಟಿ ವರ್ಕ್ಸ್. ಪ್ರಜಾಪ್ರಭುತ್ವ ವರ್ಕ್ ಆಗೋದು ಮೆಜಾರಿಟಿನಲ್ಲಿ. ನಿಮಗೆ ನಿಮ್ಮ ಇದರಲ್ಲಿ ನಿಮ್ಮ ಊರಲ್ಲಿ ಯಾರೋ ಒಬ್ಬರು ಇಷ್ಟ ಇರ್ಬೋದು, ಹಂಗೆ ವರ್ಕ್ ಆಗಲ್ವೇ? ದೇಶದಲ್ಲಿ ಮೆಜಾರಿಟಿ ವರ್ಕ್ಸ್. ಹಾಗಾಗಿ ಪಾಲ್ಗೊಳ್ಳೋದ್ರಿಂದ ದೇಶ ಮುಂದುವರಿಯುತ್ತೆ. ರಾತ್ರೋರಾತ್ರಿ ಬದಲಾವಣೆ ಮಾಡೋಕ್ಕಾಗಲ್ಲ ರೀ. ನಮ್ಮ ದೇಶ ಸಾವಿರಾರು ವರ್ಷಗಳು ಬಂದ್ಬಿಟ್ಟು ಗುಲಾಮಗಿರಿ ಅನುಭವಿಸಿ, ಎಲ್ಲರೂ ಬಂದು ಎಲ್ಲ ನಮ್ಮ ದೇಶನ ಎಲ್ಲ ನುಗ್ಗಿ ಕೊಳ್ಳೆ ಹೊಡೆದು ಎಲ್ಲ ಹೊತ್ಕೊಂಡು ಹೋಗಿ ಆಗಿದೆ ರೀ. ಈಗ 1947 ಈಚೆ ದೇಶ ಮತ್ತೆ ಉಸಿರಾಡೋದನ್ನು ಕಲ್ತಿದೆ. ಸ್ವಲ್ಪ ಸಮಯ ಬೇಕು ದೇಶ ಉದ್ಧಾರ ಆಗ್ತಾ ಇದೆ. ನಮ್ಮಂಥ ಸುಂದರವಾದ, ನಮ್ಮಂಥ ಬಲಿಷ್ಠವಾಗಿದ್ದ ದೇಶವನ್ನು ಬಡಿದು ಸಾವಿರಾರು ವರ್ಷ ದೋಷಣೆಗೊಳಗೆ ಮಾಡಿಬಿಟ್ರು ನಮ್ಮ ದೇಶನ. ಈಗ ಉಸಿರಾಡ್ತಾ ಇದೆ ದೇಶ. ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಭಾಗವಹಿಸಿ, ಸ್ವಲ್ಪ ಕೈ ಜೋಡಿಸಿ ಎಲ್ಲರ ಜೊತೆ, ಸ್ವಲ್ಪ ನಿಮ್ಮ ಕೊಡುಗೆ ನೀಡಿ. ದೇಶ ಬಹಳ ಬೇಗ ರಿಕವರಿ ಆಗುತ್ತೆ. ಅದು ನಮ್ಮ ದೇಶದ ನಿಜವಾದ ಅಸ್ತಿತ್ವ ಏನಿತ್ತು, ನಮ್ಮ ದೇಶದ ನಿಜವಾದ ಏನೊಂದು ಆ ಪವರ್ ಇತ್ತು,
ಆ ಒಂದು ಏನು ನಮ್ಮ ದೇಶದ ಕಳೆ ಇತ್ತು ಅದು ಮತ್ತೆ ವಾಪಸ್ ಬರುತ್ತೆ. ಅದಕ್ಕೆ ನಾನು ನೀವು ಸೇರಿ ಭಾಗವಹಿಸೋಣ. ಇವತ್ತಿನ ಕಿವಿ ಮಾತು ಇಷ್ಟೇ. ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ. ದೇಶನ ಬೈಯೋದು ಬಹಳ ಸುಲಭ ರೀ, ನನ್ನ ದೇಶ ಸರಿ ಇಲ್ಲ, ನನ್ನ ದೇಶದಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಆದರೆ ದೇಶಕ್ಕೋಸ್ಕರ ಜವಾಬ್ದಾರಿಯಿಂದ ನಡ್ಕೊಂಡು ದೇಶದ ನಿರ್ವಹಣೆಯಲ್ಲಿ ಭಾಗವಹಿಸಿ ಸರಿಯಾಗಿ ವೋಟ್ ಹಾಕಿ ಆಮೇಲೆ ದೇಶವನ್ನು ಕಟ್ಟುವಲ್ಲಿ ನಮ್ಮ ಕೊಡುಗೆ ಏನು ಅನ್ನೋದನ್ನು ನಾವು ಯೋಚನೆ ಮಾಡ್ಕೋಬೇಕ್ರಿ. ಯಾರೋ ಬೇರೆ ಬಂದು ದೇಶನ ಉದ್ಧಾರ ಮಾಡಲ್ರಿ. ನಾನು ಮತ್ತು ಈ ವಿಡಿಯೋ ನೋಡ್ತಾ ಇರೋವಂಥ ನಾವುಗಳು ಮನಸ್ಸು ಮಾಡಿದರೆ ದೇಶವನ್ನು ಪುಟ್ಟ 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 ಹೆಜ್ಜೆಯ ಜೊತೆ ಏಳಿಗೆಯ ಕಡೆಗೆ ಕರ್ಕೊಂಡು ಹೋಗ್ಬೋದು. ನಮ್ಮ ದೇಶವನ್ನು ಫಾರಿನ್ ಥರ ವಾವ್ ಅನ್ನೋ ಥರ ಮಾಡ್ಬೋದು, ಅಥವಾ ಫಾರಿನರ್ಸ್ ಬಂದು ನಮ್ಮ ದೇಶನ ನೋಡಿ ವಾವ್ ಅನ್ನೋ ಥರ ಮಾಡುವಂಥ ಸಮಯನ ಬರೆಸ್ಬೋದು. ಏನಂತೀರಾ? ಯೋಚನೆ ಮಾಡಿ. ಶುಭವಾಗಲಿ.